Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 16, verse 7. When the Lord takes pleasure in anyone's way, He causes their enemies to make peace with them. ಜ್ಞಾನೋಕ್ತಿಗಳು 16:7 ವಚನ. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನೂ ಮಿತ್ರರನ್ನಾಗಿ ಮಾಡುವನು. ಇವತ್ತು ನಮ್ಮ ದೇವರು ನಮಗೆ ಕೊಡ್ತಾ ಇರುವಂಥ ವಾಕ್ಯ ಅತಿ ಉತ್ತಮವಾದಂಥದ್ದು ಪ್ರಿಯರೇ. ಇಲ್ಲಿ ನಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿ ಪರಿವರ್ತಿಸುತ್ತೇನೆ ಎನ್ನುವಂತಹ ವಾಕ್ಯವನ್ನು ದೇವರು ಇವತ್ತು ನಮಗೆ ತೋರಿಸಿ ಕೊಡ್ತಾ ಇದ್ದಾರೆ. ಯಾವಾಗ ನಮ್ಮ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ತಾರೆ ಅಂದರೆ, ಮೊದಲನೇದಾಗಿ ದೇವರು ನಮ್ಮ ನಡತೆಯನ್ನು ಮೆಚ್ಚುವಂಥವರಾಗಿರಬೇಕು. ಆಗ ಮಾತ್ರ ನಮ್ಮ ಶತ್ರುಗಳಿಗೆ ಮಿತ್ರರನ್ನಾಗಿ ದೇವರು ಪರಿವರ್ತನೆ ಮಾಡ್ತಾರೆ. ದೇವರು ಮೆಚ್ಚುವಂತಹ ಹೃದಯವಾದರೂ ಯಾವುದು? ಎಂಥ ಹೃದಯಗಳನ್ನು, ಎಂಥ ಮನಸ್ಸುಗಳನ್ನು ದೇವರು ಮೆಚ್ಚುತ್ತಾರೆ ಎಂಬುದಾಗಿ ನಾವು ನೋಡುವುದಾದರೆ, ನಮ್ಮ ಕರ್ತನು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ ಎಂಬುದಾಗಿ ದಾನಿಯೇಲ 9:9 ನಾವು ನೋಡ್ತೇವೆ. ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಕರುಣಿಸುವಾತನು, ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸುವಾತನು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಪೌಲನು ಹೇಳ್ತಾನೆ. ಹೌದು, ಯೇಸು ಕ್ರಿಸ್ತನಂತಹ ಮನಸ್ಸು ನಮ್ಮಲ್ಲಿರುವಾಗ ದೇವರು ನಮ್ಮ ನಡತೆಯನ್ನು ಮೆಚ್ಚುತ್ತಾರೆ. ನಮ್ಮ ದೇವರ ಮನಸ್ಸು, ನಮ್ಮ ದೇವರ ಹೃದಯ ಹೇಗಿದೆ ಅಂದರೆ, ಆತನು ಕ್ಷಮಿಸುವಾತನು. ಆತನು ಕ್ಷಮಿಸುವವನಾಗಿರುವಾಗ ತನ್ನ ಮಕ್ಕಳು ಕೂಡ ತಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಬೇಕು ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ಬಯಸುತ್ತಾ ಇದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತವನ್ನು ನಾವು ನೋಡುತ್ತೇವೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯವೇ. ನಮ್ಮ ಯೇಸು ಸ್ವಾಮಿಗೆ ಶಿಲುಬೆಯಲ್ಲಿ ಹಾಕಲ್ಪಟ್ಟಾಗ ಆತನು ಅತ್ಯಧಿಕವಾದ ಹೋರಾಟವನ್ನು ಮಾಡ್ತಾನೆ. ಆತನ ಸುತ್ತಮುತ್ತಲೂ ಅನೇಕ ಜನರು ಸುತ್ತುವರೆದಿದ್ದರು. ಅವರಿಗೆ ನಮ್ಮ ಯೇಸು ಸ್ವಾಮಿ ಕ್ಷಮಾಪಣೆಯ ಅಸಾಧಾರಣವಾದಂತಹ ಗುಣವನ್ನು ಅಲ್ಲಿ ಪ್ರದರ್ಶಿಸುತ್ತಾ ಇದ್ದಾರೆ ಪ್ರಿಯರೇ. ನಮ್ಮ ಯೇಸು ಸ್ವಾಮಿಗೆ ಬಹಳವಾಗಿ ಅವಮಾನಪಡಿಸಿದ್ದಾರೆ. ಆತನನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಿಡಬೇಕು, ಸಾಯಿಸಿ ಬಿಡಬೇಕು ಎಂಬುದಾಗಿ ಜನರು ಅಂದುಕೊಂಡಿದ್ದರು. ಹಾಗೆ ಆತನನ್ನು ಶಿಲುಬೆ ಮೇಲೆ ಹಾಕಿದ್ದಾರೆ. ಆತನ ಸುತ್ತಮುತ್ತಲೂ ಶತ್ರುಗಳು ನಿಂತಿದ್ದಾರೆ. ಆತನ ಪಕ್ಕದಲ್ಲಿ ಕೂಡ ಒಬ್ಬ ಕಳ್ಳನನ್ನು ಹಾಕಿರುವಾಗ ಆ ಕಳ್ಳನೂ ಕೂಡ ಯೇಸು ಸ್ವಾಮಿಯನ್ನು ನಿಂದಿಸಿ ಹಾಸ್ಯ ಮಾಡ್ತಾ ಇದ್ದಾನೆ. ಸುತ್ತಲಿರ್ತಕ್ಕಂಥ ಜನರಲ್ಲಿ ಅನೇಕರು ಈ ಯೇಸು ಸ್ವಾಮಿ ಯಾರು ಅನ್ನುವುದೇ ಗೊತ್ತಿರಲಿಲ್ಲ. ಅಂಥವರೂ ಕೂಡ ಯೇಸು ಸ್ವಾಮಿಗೆ ಹಾಸ್ಯ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಇಂಥ ಒಂದು ನೋವಿನಲ್ಲಿ ಆತನು ಬಳಲುತ್ತಾ ಇರುವಾಗ ಕ್ರೂರಿ ಜನಗಳು ನಮ್ಮ ಯೇಸು ಸ್ವಾಮಿಯನ್ನು ಚಾಟಿಯಿಂದ ಹೊಡೆದರು ಪ್ರಿಯರೇ. ಈ ಎಲ್ಲ ವೇದನೆಯನ್ನು ನಮ್ಮ ದೇವರು ಸಹಿಸಿಕೊಳ್ಳುತ್ತಾ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ. ಹೌದು, ತನ್ನ ಕ್ಷಮಾಪಣೆಯ ಗುಣವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ರೀತಿ ನಮ್ಮ ಯೇಸು ಸ್ವಾಮಿ ಕ್ಷಮಾಪಣೆಯ ಗುಣವನ್ನು ತೋರಿಸಿದಾಗ ಅದನ್ನು ಕೇಳಿಸಿಕೊಂಡ ರೋಮನ್ನರ ಶತಾಧಿಪತಿ ಸಾಕ್ಷಿ ನುಡಿತಾನೆ. ಏನೆಂದರೆ, ನಿಜವಾಗಿಯೂ ಈತನು ದೇವಕುಮಾರನು ಎಂಬುದಾಗಿ. ಹೌದು, ಇದುವರೆಗೆ ಶತ್ರುವಾಗಿರ್ತಕ್ಕಂಥ ಆ ಶತಾಧಿಪತಿಯ ಬಾಯಿಂದಲೇ ದೇವರು ಈ ಮಾತನ್ನು ನುಡಿಸುತ್ತಾ ಇದ್ದಾರೆ. ಹೌದು, ನಾವು ಕೂಡ ಇಂಥ ಒಂದು ಕ್ಷಮಾಪಣೆಯ ಗುಣವನ್ನು ಹೊಂದಿಕೊಂಡಿರುವಾಗ ದೇವರು ನಮ್ಮ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಪರಿವರ್ತಿಸುತ್ತಾರೆ. ನಮ್ಮ ಸ್ವಾಮಿಯ ಹಾಗೆ ನೀವು ಕೂಡ ಇವತ್ತು ಅನೇಕ ಅವಮಾನಕ್ಕೆ ಒಳಗಾಗಿರ್ಬೋದು. ಜನರು ನಿಮ್ಮನ್ನು ನಿಂದಿಸ್ತಾ ಇರ್ಬೋದು, ಹಿಂಸಿಸ್ತಾ ಇರ್ಬೋದು, ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ಬೋದು. ಆದರೆ ನೀವು ಚಿಂತೆ ಮಾಡಬೇಡಿರಿ. ಯೇಸು ಕ್ರಿಸ್ತನ ಹಾಗೆ ನಿಮ್ಮ ಶತ್ರುಗಳನ್ನು ಕ್ಷಮಿಸಿರಿ. ಆಗ ಕರ್ತನು ಖಂಡಿತವಾಗಿಯೂ ನಿಮ್ಮನ್ನೂ ಕೂಡ ಆಶೀರ್ವದಿಸುತ್ತಾರೆ. ಆ ಶತ್ರುಗಳ ಮುಂದೆಯೇ ನಿಮಗೆ ಔತಣವನ್ನು ಸಿದ್ಧಪಡಿಸುತ್ತಾರೆ. ನಿಮ್ಮ ತಲೆಗೆ ತೈಲದಿಂದ ಅಭಿಷೇಕ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇನಪ್ಪ. ಯೆಹೋವನು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಅವನ ಶತ್ರುಗಳನ್ನೂ ಮಿತ್ರರನ್ನಾಗಿ ಮಾಡುವನು ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ನಿಮಗೆ ವಂದಿಸ್ತೇನೆ ಸ್ವಾಮಿ. ನೀವು ಕ್ಷಮಿಸುವಂಥ ದೇವರು, ನೀವು ಕರುಣಿಸುವಂಥ ದೇವರಪ್ಪ. ಅದಕ್ಕಾಗಿ ಸ್ತೋತ್ರ. ನಿಮ್ಮಂತೆ ನಾವು ಆಗಬೇಕು ಎಂಬುದಾಗಿ ನೀವು ಬಯಸ್ತೀರಿ ಕರ್ತನೆ. ನಿಮಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ನಿಮ್ಮ ಕ್ಷಮಾಪಣೆ
ಕ್ಷಮಾಪಣೆಯ ಗುಣವನ್ನು ನಾವು ಕೂಡ ಕಲಿತುಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ. ನಮ್ಮ ವಿರೋಧವಾಗಿ ಜನರು ಎದ್ದಿರುವಾಗ ಅವರನ್ನು ನಾವು ಕ್ಷಮಿಸುವಂಥ ಗುಣ ಕೊಡು ಕರ್ತನೆ. ಅನೇಕರು ಸ್ವಾಮಿ ವಿನಾಕಾರಣವಾಗಿ ಜನರ ನಿಂದೆಗಳಿಗೆ ಒಳಗಾಗಿದ್ದಾರೆಪ್ಪ. ಅವರು ಮಾನಸಿಕ ವೇದನೆಯಿಂದ ಬಳಲ್ತಾ ಇದ್ದಾರೆ ಕರ್ತನೆ. ಅವರನ್ನು ಕರುಣಿಸಪ್ಪ, ಅವರನ್ನು ರಕ್ಷಿಸು, ಅವರನ್ನು ಆಶೀರ್ವದಿಸು, ಅವರಿಗೆ ಶಾಂತಿಯನ್ನು ಅನುಗ್ರಹಿಸು, ಸಮಾಧಾನವನ್ನು ಕೊಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಕೂಡ ನೀನು ಅಸಾಧಾರಣವಾದ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.